ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಕೊಂಚ ನಿರಾಸೆ ಆಗಿದೆ ಅಂತಾನೆ ಅನ್ಬೋದು. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ 4,000 ರೂಪಾಯಿ ಹಣ ಜಮಾ ಮಾಡಿದೀವಿ ಅಂತ ಹೇಳಿದ್ದಾರೆ. ಬಟ್ ಯಾರಿಗೂ ಕೂಡ 4,000 ರೂಪಾಯಿ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ, ಏನಕ್ಕೆ, ಯಾರ್ಯಾರಿಗೆಲ್ಲ 4,000 ರೂಪಾಯಿ ಬಂದಿದೆ, ಬಂದಿಲ್ದವ್ರಿಗೆ ಯಾವಾಗಿಂದ ಬರುತ್ತೆ, ಪ್ರತಿಯೊಂದು ಡೀಟೇಲ್ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋಗೆ ಲೈಕೇ ಮಾಡಲ್ಲ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ. ಹಾಗೆ ನೀವು ಲೈಕ್ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಲ್ಲ. ಸೊ ಹಾಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ನಿಮಗೆ ಒಂದು 5-6 ದಿವಸದ ಕೆಳಗೆ ತಿಳಿಸಿದ್ದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಂಡ್ಯದಲ್ಲಿ ನಡೆದಂತಹ ಜನಾಂದೋಲನ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಇವತ್ತಿನಿಂದಲೇ ಗೃಹಲಕ್ಷ್ಮಿ 11-12ನೇ ಕಂತಿನ ಹಣ ನಾವು ಜಮಾ ಮಾಡಿದ್ದೀವಿ, ಎಲ್ಲರ ಖಾತೆಗೆ ಇವತ್ತಿಂದನೇ ಬರುತ್ತೆ ಅಂತ. ಬಟ್ ಅವ್ರು ಹೇಳ್ದಂಗೆ ಅವತ್ತಿಂದನೇ ಬರಲಿಲ್ಲ, ನೆಕ್ಸ್ಟ್ ಡೇ ಇಂದ ಜಮಾ ಆಯಿತು. ಅಂದರೆ ಮೊದಲಿಗೆ ಅವರು ಒಂದಿಷ್ಟು 13 ಜಿಲ್ಲೆಗೆ, ಅಂದರೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಹಾಗೆ ಬಳ್ಳಾರಿ, ವಿಜಯನಗರ, ಆ ಸೈಡು 13 ಜಿಲ್ಲೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಆಮೇಲೆ ಬೇರೆ ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಬಟ್ ಅವ್ರು ಹೇಳ್ದಂಗೆ 4,000 ರೂಪಾಯಿ ಹಣ ಜಮಾ ಆಗಿಲ್ಲ. ಕೇವಲ 2,000 ರೂಪಾಯಿ ಹಣ, ಅಂದರೆ ಕೇವಲ 11ನೇ ಕಂತಿನ ಹಣ ಮಾತ್ರ ಜಮಾ ಆಗಿರೋದು ಎಲ್ಲರಿಗೂ ಕೂಡ. ಯಾರಿಗೂ 4,000 ರೂಪಾಯಿ ಹಣ ಜಮಾ ಆಗಿಲ್ಲ. ಹಾಗೆ ಯಾರಿಗೆಲ್ಲ 11ನೇ ಕಂತಿನ ಹಣ ಅಂದರೆ 2,000 ರೂಪಾಯಿ ಕೂಡ ಯಾರಿಗೆಲ್ಲ ಬಂದಿಲ್ಲ, ಅವರು ಏನು ತಲೆ ಕೆಡಿಸ್ಕೋಬೇಡಿ. ಅವರು ಹೇಳ್ದಂಗೆ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಪ್ರತಿಯೊಬ್ಬ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಒಂದು 4-5 ದಿವಸ ಟೈಮ್ ಇದೆ. ಪ್ಲೀಸ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಹಣ ಜಮಾ ಆಗೇ ಆಗುತ್ತೆ. ಬೇರೆಯವ್ರಿಗಾಗಿದೆ ಅಂದರೆ ನಿಮಗೂ ಕೂಡ ಆಗುತ್ತೆ. ಯಾಕೆ ಒಂದೇ ಸತಿ ಆಗಲ್ಲ ಅಂದರೆ, ಅವರು ಒಂದು ದಿವಸಕ್ಕೆ ಕೇವಲ 10-15 ಲಕ್ಷ ಜನಗಳಿಗೆ ಮಾತ್ರ ಅವರು ಜಮಾ ಮಾಡೋದ್ರಿಂದ ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಲಾಸ್ಟ್ ಡೇ ಬರುತ್ತೆ. ಸೊ ಹಾಗಾಗಿ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಬಂದೇ ಬರುತ್ತೆ. ಹಾಗೆ ನೀವು ಕೇಳ್ಬೋದು, ಹಾಗಾದರೆ 4,000 ರೂಪಾಯಿ ಹಣ ಆಗ್ತೀವಿ ಅಂತ ಹೇಳಿದರು, ಬಟ್ ಕೇವಲ 2,000 ರೂಪಾಯಿ ಹಣ ಯಾಕೆ ಅಂತಂದರೆ, ಈಗ ಒಟ್ಟು ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿರೋದು 1,29,00,000 ಜನ ಇರೋದು. ಅವ್ರಿಗೆಲ್ಲರಿಗೂ ಕೂಡ 2,000 ರೂಪಾಯಿ ಹಾಕಬೇಕು ಅಂದರೆ ಪ್ರತಿ ತಿಂಗಳು ಕೂಡ 2,500 ಕೋಟಿ ಹಣ ಬೇಕು, ಅಂದರೆ ಸರ್ಕಾರದವ್ರ ಹತ್ರ. ಇವಾಗ 2 ಕಂತಿನ ಹಣ ಅಂದರೆ 4,000 ರೂಪಾಯಿ ಹಣ ಜಮಾ ಮಾಡಬೇಕು ಅಂದರೆ ಟೋಟಲ್ ಆಗಿ 5,000 ಕೋಟಿ ಹಣ ಬೇಕು. ಬಟ್ ಇವಾಗ ಆರ್ಥಿಕ ಇಲಾಖೆಯಿಂದ, ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಹಣ ರಿಲೀಸ್ ಆಗಿರೋದು ಕೇವಲ 2,500 ಕೋಟಿ. ಹಾಗಾಗಿ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೋ ಹೇಳ್ಬಿಟ್ರು, ಅಲ್ಲಿ ಏನು ಫಂಕ್ಷನ್ ನಡೀತಿತ್ತು ಜನಾಂದೋಲನ ಕಾರ್ಯಕ್ರಮ, ಅವ್ರ ಜೋಶಲ್ಲಿ ಹೇಳ್ಬಿಟ್ರು 4,000 ರೂಪಾಯಿ ಹಣ ಜಮಾ ಮಾಡಿಬಿಡ್ತೀವಿ ಅಂತ. ಬಟ್ ಆರ್ಥಿಕ ಇಲಾಖೆಯಿಂದ ಅವರಿಗೆ ಜಮಾ ಆಗಿರೋದೇ 1 ತಿಂಗಳ ಹಣ, ಅಂದರೆ 2,500 ಕೋಟಿ. ಹಾಗಾಗಿ 1 ತಿಂಗಳಿಂದ ಹಣ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿರೋದು. ಇನ್ನು 12ನೇ ಕಂತಿನ ಹಣ ಅವ್ರು ಯಾವಾಗ ಬಿಡುಗಡೆ ಮಾಡ್ತಾರೆ, ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡಿ ತಿಳಿಸ್ತೀನಿ. ಯಾರಿಗೆಲ್ಲ ಹಣ ಇನ್ನೂ ಜಮಾ ಆಗಿಲ್ಲ ಅವರೆಲ್ಲ ಪ್ಲೀಸ್ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇನ್ನು ಒಂದು 3-4 ದಿವಸ ಇದೆ ಅಷ್ಟೇ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಯಾರಿಗೆಲ್ಲ ಬಂದಿಲ್ಲ ಅವರು, ಹಾಗೆ ಯಾರಿಗೆಲ್ಲ ಬಂದಿದೆ, ನಮಗೆ ಬಂದಿದೆ ಉಷಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಡಿಸ್ಟ್ರಿಕ್ಟ್ ಅವರು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಬಂದಿಲ್ಲ ನೀವು ಕೂಡ ತಿಳಿಸಿ, ಅವಾಗ ಬೇರೆ ಯಾರಿಗೆ ಬಂದಿರಲ್ವೋ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ಎಷ್ಟೊಂದು ಜನಕ್ಕೆ ಬರೋದು ಬಾಕಿ ಇದೆ ಅಂತ. ಸೊ ಹಾಗಾಗಿ ಪ್ಲೀಸ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಆದರೆ 4,000 ರೂಪಾಯಿ ಹಣ ಬರಲ್ಲ, 2,000 ರೂಪಾಯಿ ಹಣ ಮಾತ್ರ ಬರೋದು. ಇದಾಗಿತ್ತು ಇವತ್ತಿನ ಹೊಸ ಅಪ್ಡೇಟ್ ಬಂದಿರೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಹಾಗೆ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ. ಯಾಕೆ ಅಂತಂದರೆ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ. ಹಾಗಾಗಿ ವಿಡಿಯೋನ ಮಿಸ್ ಮಾಡ್ದಲ್ಲೇ ನೀವು ಯಾವಾಗ ಫ್ರೀ ಆಗ್ತೀರಾ, ಯಾವಾಗ ಟೈಮ್ ಸಿಗುತ್ತೆ ಆವಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಅವಾಗ ಗೊತ್ತಾಗತ್ತೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ. ಹಾಗೆ ವಿಡಿಯೋ ಲೈಕ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ನನಗೆ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ.
ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ಅಲ್ಲೂ ಕೂಡ ಬೇರೆ ಕಂಟೆಂಟ್ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾ ಇರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.